ಚಿಂತಾಮಣಿ ನಾಗೇಶ ರಾಮಚಂದ್ರರಾವ್ ಅವರ ಬದುಕು ವಿಜ್ಞಾನಕ್ಕೆ ಮೀಸಲಾಗಿಟ್ಟಿದ್ದಂತೆ. ಹುಟ್ಟಿದ್ದು ಜೂನ್ 30, 1934 ಬೆಂಗಳೂರಿನಲ್ಲಿ. ತಂದೆ ನಾಗೇಶರಾಯರು, ತಾಯಿ ನಾಗಮ್ಮ ಇವರುಗಳಿಗೆ ಒಬ್ಬನೇ ಮಗ. ವಿಜ್ಞಾನದಲ್ಲಿ ನಾನು ತುಂಬ ಸಣ್ಣ ಹುಡುಗ ಆದಾಗಿಂದ ತುಂಬ ಆಸಕ್ತಿಯೇನೋ ಇತ್ತು. ಅಂದರೆ ಆಗ ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಓದಿ ತುಂಬ ಆಸಕ್ತಿ ತೊಗೊಂಡು ಲ್ಯಾಬಾರ್ಟ್ರಿಗೆ ಹೋಗೋದು, ಮೇಸ್ಟ್ರುಗಳ ಜೊತೆ ಮಾತಾಡೋದು, ಅದ್ರ ವಿಷಯ ಎಲ್ಲ ಮಾಡ್ತಾ ಇದ್ದೆ. ಆದರೆ ತುಂಬ ನನಗೆ ಸ್ಫೂರ್ತಿ ಕೊಟ್ಟವರು ಆವಾಗ ಸಿ ವಿ ರಾಮನ್ ನಮ್ಮ ಸ್ಕೂಲಿಗೆ ಒಂದು ಸಲ ಬಂದು ಒಂದು ಭಾಷಣ ಮಾಡಿದ್ರು. ಅದೇನೋ ಅದು ಒಂಥರ ಮ್ಯಾಜಿಕ್ ಥರ ಅದು. ಆ ಸಮ್ಮರಲ್ಲಿ ಸಿ ವಿ ರಾಮನ್ ನಮ್ಮ 4-5 ಹುಡುಗರನ್ನ, ಯಾರು ಒಳ್ಳೆ ಬುದ್ಧಿವಂತ ಹುಡುಗರು ಅವ್ರನ್ನ ಕರ್ಕೊಂಡು ಬನ್ನಿ, ನಾನು ಅವ್ರಿಗೆಲ್ಲ ತೋರಿಸ್ತೀನಿ ನನ್ನ ಲ್ಯಾಬಾರ್ಟ್ರಿನ ಅಂತ ಹೇಳಿದ್ರು. ನಮ್ಮ ಮೇಷ್ಟ್ರನ್ನ ಕರ್ಕೊಂಡು ಹೋಗಿದ್ರು. ನನಗಾಗ 11 ವರ್ಷ. 1 ಗಂಟೆ ಸಿ ವಿ ರಾಮನ್ ನಮಗೆಲ್ಲ ತೋರಿಸಿದ್ರು. ಅದನ್ನು ಬರೆಯೋದೇ ಬಹಳ ಕಷ್ಟ. ಆಗ ಪಾಪ ಅವರು ಆ ಕಾಲದಲ್ಲಿ ಬಹಳ ಅಷ್ಟು ದೊಡ್ಡ ವಿಜ್ಞಾನಿಗಳು. ಆದರೂ 1 ಗಂಟೆ 1.5 ಗಂಟೆ ಒಟ್ಟು ನಮ್ಮ ಜೊತೆಗೆಲ್ಲ ಮಕ್ಕಳು, ನಾವು 4 ಜನ 2-3 ಜನ ಅಂತ ಕಾಣುತ್ತೆ. ಆಗಿಂದ ನನಗೆ ಸ್ವಲ್ಪ ವಿಜ್ಞಾನದಲ್ಲೇ ಏನಾರು ಮಾಡಬೇಕು ಅಂತ ಭಾಳ ಆಸಕ್ತಿ. ಅಂದರೆ ನಿಜವಾಗ್ಲೂ ವಿಜ್ಞಾನಿ ಆಗಲೇಬೇಕು ಅಂತ ನಾನು ನಿಶ್ಚಯ ಮಾಡಿದ್ದು ನಾನು BSc ಮಾಡೋ ಟೈಮಲ್ಲಿ. ಅವಾಗೇನೋ ಅಲ್ಲಿ ಇಲ್ಲಿ ಅವರು ಯಾರು ರಿಸರ್ಚ್ ಪೇಪರ್ ಬರೆಯೋದು ಎಲ್ಲ ಗೊತ್ತಾಗ್ತಾ ಇತ್ತು. ಅಲ್ಲಿ ಇಲ್ಲಿ ರಿಸರ್ಚಿಂದ ನಾವು ಏನೇನು ಮಾಡ್ಬೋದು, ಹೋಮಿ ಭಾಭಾ ಅವರೆಲ್ಲ ಹೆಸರುಗಳೆಲ್ಲ ಕೇಳ್ತಾ ಇದ್ದೆ. ಆಗ ನಾನು ಅದೇ ಮಾಡಬೇಕು ಅಂತ. ನಾನು ಎಲ್ಲರೂ IAS ಹೋಗೋ ಅಥವಾ ಇನ್ನು ಇಂಜಿನಿಯರಿಂಗ್ ತಗೋ ಅಂತ ಎಷ್ಟು ಹೇಳಿದ್ರು ನನಗೆ ಮನಸ್ಸಿರೋದು. ನಮ್ಮ ತಂದೆ ತಾಯಿನೂ ಭಾಳ ಅದಕ್ಕೆ ಭಾಳ ಉತ್ತೇಜನ ಕೊಡೋದಂಗೆಲ್ಲ ಭಾಳ ನನಗೆ, ನಾನು ಹೇಳಿದ್ದಕ್ಕೆಲ್ಲ ಅವ್ರು ಒಪ್ಕೊಳ್ಳೋರು. ಸ್ವಲ್ಪ ನನಗೆ ಇಂಥದೇ ಮಾಡು ಅಂತ ಅವ್ರು ಯಾವುದು ನಾನು ಬಲವಂತ ಮಾಡ್ತಾ ಇರಲಿಲ್ಲ. 1950ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ BSc ಮುಗಿಸಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯಕ್ಕೆ MScಗಾಗಿ ಹೊರಟರು. ಆಗ ನೋಡಿ, ನಾನು BSc ಎಲ್ಲ ಮಾಡ್ಕೊಂಡು ನಾನು ಬೆನಾರಸ್ಗೆ ಹೋದ ಮೊದಲನೇ ದಿನವೇ ಅಲ್ಲಿ ಒಬ್ಬ ಪ್ರೊಫೆಸರು, ಅದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ರು, ಜೋಶಿ ಅಂತ ಅವರು. ಇವತ್ತಿಂದಾನೇ ನೀನು ರಿಸರ್ಚ್ ಶುರು ಮಾಡೋದು. ನನಗೆ ಏನಪ್ಪ, ನಾನು ಎಂಥ ರಿಸರ್ಚ್ ಮಾಡೋದು ನನಗೆ ಗೊತ್ತಾಗ್ತಿರಲಿಲ್ಲ. ಏನೋ ಒಂಚೂರು ಮಾಡಿದ್ವಿ. ಅಂದರೆ ಅದೊಂಥರ ಆಗಿನ ಕಾಲದಲ್ಲಿ ಆ ಬೆನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡೋದು, ಅದಕ್ಕೆಲ್ಲ ತುಂಬ ಉತ್ತೇಜನ ಇತ್ತು. ಆ ಟೈಮಲ್ಲಿ ನಾನು ಲೈನಸ್ ಪಾಲಿಂಗ್ನವ್ರದ್ದು ಒಂದು ಬಹಳ ಮುಖ್ಯವಾದ ಪುಸ್ತಕ, ಅದು ನೇಚರ್ ಆಫ್ ದಿ ಕೆಮಿಕಲ್ ಬಾಂಡ್ ಅಂತ ಕೆಮಿಸ್ಟ್ರಿ ವಿಷಯದಲ್ಲಿ ಬರೆದಿದ್ರು. ಆ ಪುಸ್ತಕ ನಮ್ಮ ಹೊಸ ರಸಾಯನಶಾಸ್ತ್ರದಲ್ಲಿ, ಆಧುನಿಕ ರಸಾಯನಶಾಸ್ತ್ರ ಯಾವಾಗ ಶುರುವಾಯಿತು ಅಂತ ಯಾರು ಕೇಳಬೇಕಾದ್ರೆ ಅದಕ್ಕೆ ಹೇಳ್ಬೋದು, ಈ ಪುಸ್ತಕ ಬರೆದಾಗಿಂದ ಶುರುವಾಯಿತು ಅಂತ. ಆ ಪುಸ್ತಕ ರಸಾಯನಶಾಸ್ತ್ರ ಫ್ಯೂಚರೇ ಚೇಂಜ್ ಆಗೋಯ್ತು. ಅದರಿಂದ 1930 ಬರೆದಿದ್ದದು. ಆ ಪುಸ್ತಕ ನಾನು ಆಗೋದೆ. ಅವಾಗ ಅಂದ್ಕೊಂಡೆ, ನೋಡಿ ಈ ಥರ ನಾನು ರಿಸರ್ಚ್ ಮಾಡಬೇಕು, ಹೇಗೆ ಮಾಡೋದು ಅಂತ. ಅಂದರೆ ಆಮೇಲೆ ಗೊತ್ತಾಯ್ತು, ಈ ಥರ ಮಾಡಬೇಕಾದ್ರೆ ಇಂಡಿಯಾದಲ್ಲಿ ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಇಂಡಿಯಾ ಬಿಟ್ಟು ನಾನು PhD ಅದನ್ನು ಮಾಡೋಕ್ಕೆ ಅಮೆರಿಕ ಹೋಗಬೇಕಾಯ್ತು. 1954ರಲ್ಲಿ ವಿಶ್ವ ಪ್ರಸಿದ್ಧ ಕೇಂದ್ರಗಳಾದ ಅಮೆರಿಕಾದ ಪರ್ಡ್ಯೂ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ PhD ಪದವಿಯನ್ನು ಪಡೆದು ಮುಂದೆ ಕ್ಯಾಲಿಫೋರ್ನಿಯಾದ ಬರ್ಕಲಿ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಆರಂಭಿಸಿದರು. 1959ರಲ್ಲಿ ಭಾರತಕ್ಕೆ ಮರಳಿದಾಗ ಮೊದಲ ಕೆಲಸ ಆರಿಸಿಕೊಂಡಿದ್ದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಾಧ್ಯಾಪಕರಾಗಿ. ಆಗ ಲೆಕ್ಚರ್ಶಿಪ್ ಅಂದರೆ ಬಹಳ ದೊಡ್ಡ ಕೆಲಸ ಅಂತ. ಅಂದರೆ ಸಂಬಳ ಮಾತ್ರ ಬಹಳ ಕಡಿಮೆ. ನನಗೇನೋ ಸ್ವಲ್ಪ ಜಾಸ್ತಿನೇ ಕೊಟ್ಟರು. 500 ರೂಪಾಯಿ ಸ್ಟಾರ್ಟ್ ಕೊಟ್ಟರು. ಎಲ್ಲ ಅಲವೆನ್ಸ್ ಎಲ್ಲ ಸೇರಿ 720 ರೂಪಾಯಿ. ಇನ್ನು ಮಿಕ್ಕಿದ ಲೆಕ್ಚರರ್ಸ್ ಎಲ್ಲ ನನಗಿಂತ ತುಂಬ ವಯಸ್ಸಾದವ್ರಿಗೆ 350 ರೂಪಾಯಿ ಬರ್ತಾಯಿತ್ತು. ಪಾಪ ನನಗದೇ ಒಂಥರ ನೋಡಿದ್ರೆ ಏನಪ್ಪ ಇಷ್ಟು ಕಡಿಮೆ ಸಂಬಳ ಅಂತ ಅನಿಸ್ತಾ ಇತ್ತು. ಆದ್ರೂ ಆ ಸಮಯದಲ್ಲಿ ಈ ಇಂಡಿಯನ್ ಸೊಸೈಟಿಯಿಂದ ನನಗೆ ಕೆಲಸ ಬಂದಿದ್ದು ಒಂದು ಒಳ್ಳೆ ಪ್ರಾರಂಭ ಆಯಿತು ನನಗೆ. ನಾನು ನಮ್ಮ ಇಂಡಿಯಾ ದೇಶದಲ್ಲಿ ನಾನು ನೋಡೋ ಕೆಲಸ. ಯಾಕೆಂದರೆ ಆಗ ನನಗೆ ಮಿಕ್ಕಿದ್ದು ಬಂದ ಕೆಲಸಗಳನ್ನು ಬೇರೆ ಬೇರೆ ಥರ. ನಾವು ಯಾವುದೋ ಪಂಜಾಬ್ ಯೂನಿವರ್ಸಿಟಿಲಿ ರೀಡರ್ಶಿಪ್ ಬಂದಿತ್ತು. ಇನ್ಯಾವುದೋ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೊವೆನೆಂಟೆಡ್ ಆಫೀಸರ್ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಟ್ರೈನಿಂಗ್ ಪೀರಿಯಡಲ್ಲಿ 2000 ರೂಪಾಯಿ. ಆಮೇಲೆ ಏನೋ ಎಷ್ಟು ಕೊಡ್ತಾರೋ ಅದೇನೋ ಗೊತ್ತಿಲ್ಲ, ಭಾಳ ದೊಡ್ಡ ಕೆಲಸ ಆಗಿಬಿಡುತ್ತೆ. ನೀವು ಮುಂದೆ ಚೇರ್ಮನ್ನು, ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ ಆಗ್ಬಿಡ್ಬೋದು ಅಂತ ಅಂದ್ಬಿಟ್ಟು ಯಾವುದೋ ಫಾರಿನ್ ಕಂಪ್ನಿ ಅಂದರೆ ಅದೆಲ್ಲ ಬಂದಿದ್ರು. ನನಗೇನೋ ಅನಿಸ್ತು, ನಾನು ಈ ಟಾಟಾ ಇನ್ಸ್ಟಿಟ್ಯೂಟಲ್ಲೇ ಸಂಶೋಧನೆ ಮಾಡಬೇಕಾದ್ರೆ ಇಲ್ಲೇ ಇರಬೇಕು, ಅದರಿಂದ ಸಂಶೋಧನೆ ಮಾಡೋಕ್ಕೋಸ್ಕರ ಇಲ್ಲಿಗೆ ಬರಬೇಕು ಅಂತ ಇಲ್ಲಿಗೆ ಬಂದೆ. ಅದು ಬಹಳ ಒಳ್ಳೆ ಡಿಸಿಷನ್ ಆಯಿತು. ಆಮೇಲೆ ತಿರ್ಗಾ ಅನೇಕ ಸಲ ನನ್ನ ಜೀವನದಲ್ಲಿ ಇಂಡಿಯಾ ದೇಶದಲ್ಲಿ ಕೆಲಸ ಮಾಡೋದ್ರ ಬದಲು ಇನ್ನೆಲ್ಲರೂ ಹೋಗಬೇಕು ಅನ್ನೋದು ಒಂಥರ ಪ್ರಶ್ನೆಗಳು ಬಂದಿತ್ತು. ಯಾಕೆಂದರೆ ಇಲ್ಲಿ ನಾನು ಬಂದಾಗ ಇಲ್ಲಿ ಸಂಶೋಧನೆಗೆ ಸಾದಷ್ಟು ಫೆಸಿಲಿಟೀಸೇ ಇರಲಿಲ್ಲ, ಎಕ್ವಿಪ್ಮೆಂಟೇ ಇರಲಿಲ್ಲ. ಆದ್ರೂ ಮೊದಲು 3-4 ವರ್ಷ ಭಾಳ ಕಷ್ಟಪಟ್ಟು ಏನೇನೋ ಮಾಡಿದೆ.
ಆಗ ಮಾಡಿದ ಕೆಲವೆಲ್ಲ ಬರೆದಿದ್ದ ಲೇಖನಗಳು ಅದಕ್ಕೆಲ್ಲ ಸೈಟೇಷನ್ಸ್ ಕ್ಲಾಸಿಕ್ಸ್ ಅಂತೆಲ್ಲ ಆಗೋಗಿದೆ. 1960ರಲ್ಲಿ ನಾನು ಇಲ್ಲಿ ಮಾಡಿದ್ದಿಲ್ಲ ಈ ಬೆಂಗಳೂರಲ್ಲಿ. 1960ರಲ್ಲಿ ಮದುವೆ ಇಂದುಮತಿ ಅವರೊಂದಿಗೆ. ಆಗಲೇ ಅವರ ಮೊದಲನೇ ಪುಸ್ತಕ UV ಸ್ಪೆಕ್ಟ್ರಾಸ್ಕೋಪಿ ಲಂಡನ್ನಿನ ಪ್ರಕಾಶಕರ ಮೂಲಕ ಬಿಡುಗಡೆ ಆಯಿತು. ತಮ್ಮ ಬೆಳೀತಿರೋ ಪ್ರತಿಭೆಗೆ ಬೆಂಗಳೂರು ಇಕ್ಕಟ್ಟು ಅಂತ ಅನ್ನಿಸ್ಲಾರಂಭಿಸ್ತು. ಆದರೆ ಒಂದು 3-4 ವರ್ಷ ಆದಮೇಲೆ ನನಗೆ ಅಮೆರಿಕಾದಿಂದ ಅನೇಕ ಕಡೆಯಿಂದ ಕೆಲಸಗಳು ಬಂತು. ಅಸೋಸಿಯೇಟ್ ಪ್ರೊಫೆಸರ್ಶಿಪ್ಪು ಎಲ್ಲ ಕೊಟ್ಟರಾಗ ಅವಾಗ ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಅವಾಗ IIT ಕಾನ್ಪುರಿಂದ ಒಂದು ಆಹ್ವಾನ ಬಂತು ಪ್ರೊಫೆಸರ್ ಆಗಿ. ಅವಾಗ ಇನ್ನೂ 28 ವರ್ಷ ನನಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗ್ಬೋದು ಅಂತ, ಹೊಸ ಡಿಪಾರ್ಟ್ಮೆಂಟೇ ನೀವು ಶುರು ಮಾಡಬೇಕು ಅಂತ. IIT ಕಾನ್ಪುರ್ನ ಅನೇಕ ಅಮೆರಿಕಾದಲ್ಲಿರೋ ವಿಶ್ವವಿದ್ಯಾಲಯಗಳೆಲ್ಲ ಸೇರಿ ಒಂದು 7-8 ಸೇರಿ ಕನ್ಸಾರ್ಟಿಯಂ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ದುಡ್ಡು ಹಣ ಎಕ್ವಿಪ್ಮೆಂಟ್ ಎಲ್ಲ ಕೊಡ್ತಾಯಿದ್ರು. ಇದರಲ್ಲಿ ಏನಾದ್ರು ನನಗೆ ಒಳ್ಳೆ ಸಂಶೋಧನೆ ಮಾಡೋದಕ್ಕೆ ಅವಕಾಶ ಆಗ್ಬೋದು ಅಂದ್ಬಿಟ್ಟು ಅಲ್ಲಿ ಹೋದಾಯಿತು. ಅಂದರೆ ಅಷ್ಟರಲ್ಲೇ ಒಂದು 2-3 ವರ್ಷದಲ್ಲೇ ನನಗೆ ಈ ಮಾರ್ಲೋ ಮೆಡಲ್ ಬಂದಿದ್ದು ಫಾರಡೆ ಸೊಸೈಟಿ ಇಂಗ್ಲೆಂಡಿಂದ. ಅದೊಂದು ದೊಡ್ಡ ನನಗೆ ಬಹಳ ಪ್ರೋತ್ಸಾಹ ಕೊಟ್ಟಂಗಾಯ್ತದು. ಮಾರ್ಲೋ ಮೆಡಲ್ ಬಂದಿದ್ದಿನ ನನಗೀಗಲೂ ಕಣ್ಣಿಗೆ ಕಟ್ಟಂಗಿದೆ. ಅದು ಏಪ್ರಿಲಲ್ಲಿ ಕಾನ್ಪುರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ. ನಾನು ಯಾವಾಗಲೂ ಸೈಕಲ್ ಮಾಡಿಕೊಂಡು ಮನೆ ಸಾಮಾನುಗಳು ತರೋದು ಆ ಥರ ಮಾಡ್ತಾಯಿದ್ದೆ. ಆಗ ಶಾಪಿಂಗ್ ಸೆಂಟ್ರಿಗೆ ಹೋಗಿದ್ದೆ. ಯಾರೋ ಓಡ್ ಬಂದು ಹೇಳಿದ್ರು ನೀವು ಈಗಲೇ ಲ್ಯಾಬಿಗೆ ಬರಬೇಕಂತೆ ಅಂತ. ನನಗೆ ಮನಸ್ಸಲ್ಲಿ ಏನಪ್ಪ ಆಗೋಯ್ತು ಇದ್ದಕ್ಕಿದ್ದಂಗೆ ಹಿಂಗೆ ಅಂದ್ಬಿಟ್ಟು ಬೇಗ ಸೈಕಲ್ ಮಾಡ್ಕೊಂಡು ಹೋದೆ. ಅಲ್ಲಿ ಹೋದರೆ ಇವರು ಒಂದು ಪೇಪರ್ ಕೈಯಲ್ಲಿ ಇಟ್ಕೊಂಡು ಒಂಥರ ದಿಗ್ಭ್ರಮೆಯಾಗಿ ಕೂತಿದ್ರು. ಏನು ಅಂತ ಕೇಳಿದೆ. ಅವರು ಸುಮ್ಮನೆ ನನ್ನ ಕೈಯಲ್ಲಿ ಪೇಪರ್ ಕೊಟ್ಟರು. ಅದನ್ನು ಓದಿದಾಗ ನನಗೂ 1-2 ಕ್ಷಣ ಏನು ಅಂತ ಅದು ಮನಸ್ಸಿಗೆ ಬರೋಕ್ಕೆ 1-2-3 ಕ್ಷಣ ಆಯಿತು. ಆಮೇಲೆ ಥರ ರೋಮಾಂಚಕವಾಗಿತ್ತು ಅದು. ಆವತ್ತಿನ ದಿನ ನಮ್ಗೆ ಅನ್ನಿಸ್ತು ಇಷ್ಟು ದಿನದವರೆಗೂ ಈ ಥರ ಹೌದು ಇದು ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ಕ್ಷೇತ್ರದಲ್ಲಿ ಇರೋದು ಅಂತ ನಿಶ್ಚಯ ಮಾಡಿದ್ರೂ ಅದು ನಿಜವಾಗ್ಲೂ ಎಲ್ಲಿಗೆ ತಲುಪುತ್ತೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇದು ಬರೋತ್ಲು ಹೌದು ಇದು ಸಹಿಯಾದ ದಾರಿಲಿ ನಾವಿದ್ದೀವಿ, ಇದೇ ಮಾಡಬೇಕಾದ್ದು ಅಂತ ಒಂಥರ ಒಂದು ಇಂಡಿಕೇಶನ್ ಥರ ಆಯಿತು ನಮಗೆ. ಆವಾಗ ನನಗೆ ಯಾವಾಗ ನಮ್ಮ ಅತ್ತೆ ಯಾವಾಗಲೂ ಹೇಳ್ತಾ ಇರೋರು ಯಾವಾಗಲೂ ಸರಸ್ವತಿನ ಆರಾಧಿಸಬೇಕು, ಅದು ಶಾಶ್ವತ. ಲಕ್ಷ್ಮಿ ಚಂಚಲ, ಇವತ್ತಿರ್ತಾಳೆ ನಾಳೆ ಹೋಗ್ತಾಳೆ. ಸರಸ್ವತಿನ ಆರಾಧಿಸಿದ್ರೆ ಸರಸ್ವತಿ ಹಿಂದೆ ಲಕ್ಷ್ಮಿ ಬಂದೇ ಬರ್ತಾರೆ ಅಂತ. ನಿಜವಾಗ್ಲೂ ಅವ್ರು ಹೇಳಿದ ಮಾತು ಈ ದಿನ ಸತ್ಯ ಅಂತಲೇ ಹೇಳ್ಬೋದು. ನಾವು ಇವಾಗ ಹೇಗಿದ್ದೀವಿ ಇದು ಎಲ್ಲನೂ ಕೂಡ ಆ ಸರಸ್ವತಿನ ಆರಾಧಿಸಿದ್ರಿಂದಲೇ ಅನ್ಬೋದು. ಅದ್ರ ಫಸ್ಟ್ ಬಂದಿದ್ದು ನಮಗೆ ಒಂದು ಸಂಕೇತ ಅಂದರೆ ಈ ಮಾರ್ಲೋ ಮೆಡಲ್ ಅನ್ಬೋದು. ಆದರೂ ಮತ್ತೆ ಬೆಂಗಳೂರಿಗೆ ಹಿಂತಿರುಗಬೇಕೆ ಅನ್ನೋ ಪ್ರಶ್ನೆ ರಾವ್ ದಂಪತಿಗಳಿಗೆ ಕಾಡಲಾರಂಭಿಸಿತು. ನಾವು 1975ರಲ್ಲಿ ಇಲ್ಲಿ ಕಾನ್ಪುರ್ ಒಂಥರ ಪ್ಲಾಟೋ ಥರ ಆಗ್ಬಿಟ್ಟಿತ್ತು. ಅಲ್ಲಿ ಇನ್ನೇನು ಸಂಶೋಧನೆಗಾಗಲಿ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗೆ ಆಗಲಿ ಇನ್ನೇನು ಜಾಸ್ತಿ ಅಷ್ಟೇನು ಉಪಯೋಗ ಆಗಲ್ಲ ಅಲ್ಲೇ ಇದ್ರಿ ಅಂತ ಆಗಿದ್ಮೇಲೆ ಅಲ್ಲಿ ಬಿಡಬೇಕು ಅಂತಂತೂ ಡಿಸಿಷನ್ ಆಯಿತು. ಅದು ಫಸ್ಟ್ ಡಿಸಿಷನ್. ಆಮೇಲೆ ಎಲ್ಲಿಗೆ ಹೋಗೋದು ವಾಸ್ ದ ನೆಕ್ಸ್ಟ್ ಒನ್. ಅದು ನೆಕ್ಸ್ಟ್ ಪ್ರಶ್ನೆ. ಆವಾಗ ಅದಕ್ಕೆ ಸರಿಯಾಗಿ ಪ್ರೊಫೆಸರ್ KN ರಾಜ್ ಡೆಲ್ಲಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಆಗ ಅವರು ಡೆಲ್ಲಿ ಯೂನಿವರ್ಸಿಟಿಗೆ ಬಾ ಅಂತ ತುಂಬ ಪ್ರೆಸ್ ಮಾಡ್ತಾಯಿದ್ರು. ದೆನ್ ಇಲ್ಲಿ ಸತೀಶ್ ಧಾವನ್ ಅವರು ಡೈರೆಕ್ಟರ್ ಆಗಿದ್ದವರು ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲೇ ನೀನೇ ಬೇರೆ ಯೂನಿಟ್ ಶುರು ಮಾಡ್ಕೋಬೋದು, ಆದರೆ ಮನೆ ಮಾತ್ರ ಕೇಳ್ಕೊಡ್ದು ಇಲ್ಲಿ. ದೆನ್ ಇನ್ನೊಂದು ಅಫ್ಕೋರ್ಸ್ ಎಲ್ರಿಗೂ ಆಗೋಂಗೆ ಹೊರಗಡೆ ಹೊಟ್ಟೋಗೋದು. ಅಮೆರಿಕಾಯಿಂದ ಅಲ್ಲಿ ಶಿಕಾಗೋಲಿ ಆ್ಯಕ್ಚುಲಿ ನೇಮ್ಡ್ ಚೇರ್ ಇತ್ತು ಆವಾಗ, ಶಿಕಾಗೋ ಯೂನಿವರ್ಸಿಟಿ ಆಫ್ ಇಲಿನಾಯಿಂದ. ಇದೆಲ್ಲ 3 ಆಪ್ಷನ್ ಇತ್ತು. ಮೊದಲನೇದಾಗಿ ಅಷ್ಟು ಹೊರಗಡೆ ಅಮೆರಿಕಾದು ಲಾಸ್ಟ್ ರಿಸಾರ್ಟ್ ಅಂತ ಇಟ್ಕೊಂಡಿದ್ವಿ ನಾವು. ಇಷ್ಟು ವರ್ಷ ಇಂಡಿಯಾಲಿ ಇದ್ಬಿಟ್ಟು ಇಷ್ಟು ವರ್ಷ ಇಲ್ಲೇ ಎಲ್ಲ ಮಾಡಿ ಜಸ್ಟ್ ಎಲ್ಲ ಥರ ಬೇರಿಂಗ್ ಫ್ರೂಟ್ ಅನ್ನೋ ಟೈಮಲ್ಲಿ ಬಿಟ್ಟು ಹೋಗೋದು ಒಳ್ಳೇದಲ್ಲ ಅಂತ. ಅದು ಅಲ್ಲದೆ ಅವರು ಒಬ್ಬರೇ ಮಗ, ನಾನು ಒಬ್ಬಳೇ ಮಗಳು, ಇನ್ಯಾರೂ ಇಲ್ಲ ಪೇರೆಂಟ್ಸ್ಗೆ. ದಟ್ ವಾಸ್ ಎ ಮೇಜರ್ ಕನ್ಸಿಡ್ರೇಷನ್. ಅದು ಒಂದು ಮುಖ್ಯವಾದ ರೀಸನ್ ಅಂತಲೇ ಹೇಳಬಹುದು. ಹಾಗಿರ್ಬೇಕಾದ್ರೆ ದಿನ ರಾತ್ರಿ ಕೂತ್ಕೋತಾ ಇದ್ವಿ ಊಟ ಆದಮೇಲೆ 3 ಹಾಕ್ಕೊಳ್ಳೋದು. ಬೆಂಗಳೂರು, ಡೆಲ್ಲಿ, ಶಿಕಾಗೋ ಎಲ್ಲದಕ್ಕೂ ಪ್ಲಸ್ ಪಾಯಿಂಟ್ಸ್. ಅಲ್ಲಿ ಹೋದರೆ ಏನು ಬೆಟರು, ಯಾವುದು ಉತ್ತಮ ಇಲ್ಲ, ಮೈನಸ್ಸು ಅಲ್ಲಿ ಹೋದರೆ ಏನು ಕಷ್ಟ ಆಗ್ಬೋದು. ಹೀಗೆ ದಿನ ಒಂದು ಅಟ್ಲೀಸ್ಟ್ 1 ತಿಂಗಳಾದರೂ ಈ ಎಕ್ಸಸೈಸ್ ಮಾಡಿದ್ವಿ. ಆಮೇಲೆ ಲಾಸ್ಟ್ ಡಿಸಿಷನ್ನು ಇದೆಲ್ಲನೂ ನೋಡಿಕೊಂಡ್ರೆ ಬೆಂಗಳೂರೇ ಉತ್ತಮ ಅಂದ್ಕೊಂಡು ಬೆಂಗಳೂರಿಗೆ ಬಂದ್ವಿ. ನಾನು 10 ವರ್ಷ ಡೈರೆಕ್ಟರ್ ಆಗಿದ್ದಾಗ ಅನೇಕ ಥರ ಮಾಡಿದೆ. ಅಲ್ಲಿ ಎಕ್ವಿಪ್ಮೆಂಟ್ ಬಹಳ ಕಡಿಮೆ ಇತ್ತು, ಬಿಲ್ಡಿಂಗ್ಸೇ ಕಡಿಮೆ. ಅನೇಕ ತರಹ ಇದರಲ್ಲಿ ಅನುಕೂಲಗಳು ಮಾಡಿಕೊಂಡು ನಮ್ಮ ಅದರಲ್ಲಿ ಸಂಶೋಧನೆ ಮಾಡೋರಿಗೆ ಹೊಸ ಬಿಲ್ಡಿಂಗ್ಗಳು ಕಟ್ಟಿದ್ದಾಯಿತು, ಬೇಕಾದಷ್ಟು ಎಕ್ವಿಪ್ಮೆಂಟ್ ತರಿಸಿದ್ವಿ, ಇಲ್ಲಿ ಫೆಸಿಲಿಟಿ ತುಂಬ ಜಾಸ್ತಿ ಮಾಡೋದಾಯಿತು.
ಅಂದರೆ ಇವತ್ತು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಪ್ರಪಂಚದಲ್ಲಿ ಒಂದು ಒಳ್ಳೆ ಸಂಶೋಧನಾ ಕೇಂದ್ರ ಅಂತ ಒಂದು ಹೆಸರು ತಗೊಂಡಿದೆ. ಇಂಡಿಯಾ ದೇಶದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಈ ತರಹ ಸಂಶೋಧನಾ ಕೇಂದ್ರ ಇನ್ನೆಲ್ಲೂ ಇರೋದು ನನ್ನ ಅನುಮಾನ. ನಾನು ಎಲ್ಲೇ ಹೋಗಲಿ ಪ್ರಪಂಚದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಷಯ ನಾವು ಗೊತ್ತಿರ್ತೀನಿ, ಯಾವುದೂ ಗೊತ್ತಿರೋಲ್ಲ ಸೈನ್ಸಲ್ಲಿ. ಅದು ನನಗೇನು ಅಂದರೆ ಇದಕ್ಕೊಂದು ಸ್ವಲ್ಪ ಸೇವೆ ಮಾಡೋದಕ್ಕೆ ಅನುಕೂಲ ಆಯ್ತಲ್ಲ, ನಮಗೆ ಅವಕಾಶ ಆಯ್ತಲ್ಲ ಅಂತ ಅದು ಒಂದೊಂಥರ ಸಂತೋಷ. ಡಾಕ್ಟರ್ CNR ರಾವ್ ಹಾಗೂ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪರಸ್ಪರ ಹೊಂದಿಕೊಂಡು ಇಂದು ಈ ಕೇಂದ್ರವು ಏಷ್ಯಾ ಪೆಸಿಫಿಕ್ ವಿಭಾಗದಲ್ಲೇ ಅತ್ಯುತ್ತಮವಾದದ್ದು ಅನ್ನಿಸಿಕೊಂಡಿದೆ. ಹಾಗೆಯೇ ಡಾಕ್ಟರ್ ರಾವ್ ಅವರ ನೂರಾರು ಸಂಶೋಧನಾ ಲೇಖನಗಳು, ಹಲವಾರು ಪುಸ್ತಕಗಳು ಇಲ್ಲಿ ರೂಪುಗೊಂಡವು. ಡಾಕ್ಟರ್ ರಾವ್ ಅವರ ಸಂಶೋಧನೆಯ ಆಳ, ವಿಸ್ತಾರ ವಿಶ್ವದ ಎಲ್ಲ ಭಾಗಗಳಲ್ಲೂ ಗುರುತಿಸಲ್ಪಟ್ಟು ಇವು ಅವರಿಗೆ ಗೌರವಾರ್ಥ ಪದವಿಗಳನ್ನ, ಪ್ರಶಸ್ತಿಗಳನ್ನ ತಂದಿವೆ. ಆದರೆ ರಾವ್ ಅವರಿಗೆ ಮುಖ್ಯವಾಗಿ ಬೇಕಾದದ್ದು ಸಂಶೋಧನೆಯಲ್ಲೇ ದೊರಕಬಹುದಾದ ಸತ್ಯ ಸಾಧನೆ. ಇನ್ಫ್ಯಾಕ್ಟ್ ನನ್ನ ಮನೆಯವರು, ನನ್ನ ರಿಲೇಟಿವ್ಸೇ ಹೇಳ್ತಾ ಇರ್ತಾರೆ, ಕಂಗ್ರ್ಯಾಚುಲೇಟ್ ಮಾಡಿ ಮಾಡಿ ಸಾಕಾಗೋಗಿದೆ, ಏನಾದ್ರು ಒಂದು ಬರ್ತಾನೆ ಇರುತ್ತೆ ಅಂದರೆ. ಆದರೆ ಆ ಮಟ್ಟ ತಲುಪಬೇಕಾದ್ರೆ ಎಷ್ಟು ಸ್ಯಾಕ್ರಿಫೈಸಸ್ ಮಾಡಬೇಕು, ಎಷ್ಟು ಕಷ್ಟಪಡಬೇಕು ಅನ್ನೋದು ಹೆಚ್ಚು ಜನಕ್ಕೆ ಗೊತ್ತಾಗೋದಿಲ್ಲ. ಅಂದರೆ ಇನ್ನೂ ಬರುತ್ತೆ, ಮೆಡಲು, ಬಿರುದುಗಳು ಬರುತ್ತೆ, ಅನೇಕ ತರಹ ಬಹುಮಾನಗಳು ಕೊಡ್ತಾರೆ. ಅದಿರಲಿ, ಅದು ಒಳ್ಳೆಯದೇ, ಬಂದರೆ ಬರದೇ ಇದ್ರೂ ಪರವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ 1970ರಿಂದಾನು, ಅಂದರೆ ನಾನು ಸಣ್ಣ ಹುಡುಗ ಆದಾಗಿಂದಾನು ನಮ್ಮ ಸರ್ಕಾರಕ್ಕೆ ಸಲಹೆ ಮಾಡುವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೌನ್ಸಿಲ್ಸ್, ಕಮಿಟೀಸ್ ಎಲ್ಲ ಆಗಿದ್ದೀನಿ. ನಾವು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಒಂದು ನ್ಯಾಷನಲ್ ಕಮಿಟಿ ಆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡಿದ್ರು. ಅದಕ್ಕೆ ನಾನೊಬ್ಬ ಮೆಂಬರ್ ಆಗಿದ್ದೆ. ಆಗಿನ ಬಹಳ ಸಣ್ಣ ಹುಡುಗ. CV ಸುಬ್ರಹ್ಮಣ್ಯಂನವರು ಆಗ ಅದಕ್ಕೆ ಅಧ್ಯಕ್ಷರು. ಆವಾಗ ಬಹಳ ಕೆಲಸ ಮಾಡ್ಬೋದಾಯಿತು. ಅನೇಕ ಥರ ಹೊಸ ಫೆಸಿಲಿಟೀಸ್ ಕ್ರಿಯೇಟ್ ಮಾಡೋದು ದೇಶದಲ್ಲಿ, ಅದು ಅನೇಕ ಥರ ಕೆಲಸ ಮಾಡೋಕ್ಕಾಯ್ತಾಗ ಆವಾಗ ನನಗೊಂದೊಂದು ಅನುಭವ, ಹೊಸ ಅನುಭವ. ಎಲ್ಲದಕ್ಕಿಂತ ಮುಖ್ಯ ಅಂದರೆ ರಾಜೀವ್ ಗಾಂಧಿ ಅವರಿದ್ದಾಗ ಸೈನ್ಸ್ ಅಡ್ವೈಸರಿ ಕೌನ್ಸಿಲ್ ಟು ದಿ ಪ್ರೈಮ್ ಮಿನಿಸ್ಟರ್ಗೆ ನಾನೇನೇ ಚೇರ್ಮನ್ ಆಗಿದೆ. ಅದು ಬಹಳ ಸಂತೋಷವಾದ ಕೆಲಸ ಮಾಡಿ. ಯಾಕೆಂದರೆ ರಾಜೀವ್ ಗಾಂಧಿಯವರು ಒಳ್ಳೆ ಸ್ನೇಹಿತರ ಥರ ಆಗಿಬಿಟ್ರು. ಬಹಳ ಸಲ ನೋಡ್ತಾ ಇದ್ದೆ ಅವ್ರನ್ನ, ಪಾಪ ಪಾರ್ಲಿಮೆಂಟಲ್ಲಿ, ಮನೆಯಲ್ಲಿ, ಬೆಳಗ್ಗೆ ರಾತ್ರಿ ಇದೆ, ಇಂಥ ಟೈಮ್ ಇಂತೆಲ್ಲ. ಅವ್ರಿಗೆ ಬಹಳ ಇಷ್ಟ ಸೈನ್ಸ್ ಗಿನ್ಸ್ ಅಂದರೆ. ಗಂಟೆಗಟ್ಟಲೆ ಮಾತಾಡೋರು. ಏನೇ ಎಷ್ಟೇ ಕೆಲಸ ಇರಲಿ, ಅವ್ರಿಗೆ ಎಷ್ಟೇ ಪಾರ್ಲಿಮೆಂಟಿನ ಪ್ರೆಷರ್ ಇರಲಿ, ಎಲ್ಲ ಈ ಸೈನ್ಸ್ ಟೆಕ್ನಾಲಜಿಯಿಂದ ನಾನು ಹೋಯ್ತು ಅಂದರೆ 1 ಗಂಟೆ 1.5 ಗಂಟೆ ಪಾಪ ಮಾತಾಡೋರು. ಬೇಕಾಷ್ಟು ಪಾಪ ಅವ್ರ ಜೊತೆಗೆ ಕೆಲಸ ಮಾಡೋಕ್ಕಾಯ್ತು. ಅವ್ರಿಗಿದ್ದಷ್ಟು ಸೈನ್ಸು ಟೆಕ್ನಾಲಜಿ ಈ ಥರದ್ರಲ್ಲಿ ಆಸಕ್ತಿ ಇನ್ಯಾರಿಗೂ ಇರೋದು ನಾನು ನೋಡಿಲ್ಲ ನಾನು. ಆಮೇಲೆ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ನಾನು ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿದೆ. ಅದೊಂದು 8 ತಿಂಗಳು ಮಾತ್ರ. ಅದು ಚೆನ್ನಾಗಿತ್ತು. ಅದೊಂಥರ ಅನುಭವ. ಅಂದರೆ ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ನಾನು ಗೌರ್ಮೆಂಟ್ ಕೆಲಸ ಮಾಡಲ್ಲ ಅಂತ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಮನಸ್ಸಲ್ಲಿ. ನಾನು ಯಾವುದಕ್ಕೂ ಗೌರ್ಮೆಂಟ್ ನೌಕರಿ ತಗೊಳ್ಳಿ, ಅದೇನೋ ಒಂದು 8 ತಿಂಗಳು ಅದೇನೋ ಯಾವುದೋ ಒಂದು ಕಾರಣದಿಂದ ಹೋಗಬೇಕಾಯ್ತು. ಆಮೇಲೆ ಈಗ ನಮ್ಮ ಗುಜರಾಲ್ ಅವ್ರ ಜೊತೆಗೆ ಇವಾಗ ಸೈನ್ಸ್ ಅಡ್ವೈಸರಿ ಕೌನ್ಸಿಲ್ಗೆ, ಕ್ಯಾಬಿನೆಟ್ ಅಡ್ವೈಸರಿ ಕಮಿಟಿಗೆ ನನ್ನ ಚೇರ್ಮನ್ ಮಾಡಿದ್ದಾರೆ. ಇವಾಗ ಹೊಸ ಕೆಲಸಗಳು ಮಾಡ್ತಾ ಇದ್ದೀವಿ. ಬಹಳ ಮಾಡೋದಿದೆ. ನಮ್ಮ ವಿಶ್ವವಿದ್ಯಾಲಯಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಕೆಲಸ ಮಾಡಬೇಕು. ಯಾಕೆಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಬೇಕಾದ್ರೆ ಅವ್ರಿಗಿರೋ ಫೆಸಿಲಿಟೀಸ್ ಬಹಳ ಕಡಿಮೆ. ಅದಕ್ಕೇನಾರು ಮಾಡಬೇಕಾಗಿದೆ. ನಮ್ಮ ಯೂನಿವರ್ಸಿಟಿಗಳು, ನಮ್ಮ ಸಂಶೋಧನಾಲಯಗಳು ಎಲ್ಲನೂ ನೆಟ್ವರ್ಕ್ ಮಾಡಿ ಅದಕ್ಕೆಲ್ಲ ಮಾಡೋದು ಅಂತ ಭಾಳ ಮಾಡೋದಿದೆ. ನಮ್ಮ ಪ್ಯಾಟೆಂಟ್ಸು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಇದೆ, ಅದರಲ್ಲೂ ಭಾಳ ಮಾಡೋದಿದೆ. ತಮ್ಮ ವಿಜ್ಞಾನದ ಬದುಕಿನ ಒಂದು ನಿಜವಾದ ಮೈಲಿಗಲ್ಲು ಅಂದರೆ ಬೆಂಗಳೂರಿನ ಹೊರವಲಯದಲ್ಲಿರೋ ಜಕ್ಕೂರ್ನಲ್ಲಿ 1989ರಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್. ಡಾಕ್ಟರ್ ರಾವ್
ತಮ್ಮ ಸಂಶೋಧನಾ ಕ್ಷೇತ್ರದಲ್ಲಿನ ದೀರ್ಘ ಸಂಪರ್ಕದ ಲಾಭ ಪಡೆದು ರಾಷ್ಟ್ರದ ಆಯ್ದ ವಿಜ್ಞಾನಿಗಳೊಂದಿಗೆ ಈ ಕೇಂದ್ರವನ್ನ ಸ್ಥಾಪಿಸಿದರು. ವಿಶ್ವದಲ್ಲೇ ಆಧುನಿಕ ಎನಿಸಿಕೊಂಡ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಸುತ್ತಿರೋ ನೆಹರು ಕೇಂದ್ರ ಏಷ್ಯಾ ಖಂಡದಲ್ಲೇ ಶ್ರೇಷ್ಠವಾದದ್ದು ಅಂತ ಈಗಾಗಲೇ ಪರಿಗಣಿಸಲಾಗಿದೆ. ಹಗಲು ರಾತ್ರಿ ತಮ್ಮ ಎಲ್ಲ ಉತ್ಸಾಹಗಳನ್ನು ತಮ್ಮ ವಿಜ್ಞಾನ ಜೀವನಕ್ಕಾಗಿ ತೊಡಗಿಸಿಕೊಂಡಿರೋ ಡಾಕ್ಟರ್ ರಾವ್ ಅವರಿಗೆ ತಮ್ಮ ಕುಟುಂಬದ ಬೆಂಬಲ ಅನಿವಾರ್ಯವಾಗಿದೆ. ಕಷ್ಟ ಅದು. ಇದಕ್ಕೆ ಉದಾಹರಣೆಗೆ ಇವ್ರು ನಾನು ಮದುವೆ ಮಾಡ್ಕೊಂಡಾಗಿಂದನೂ ಒಂದು ದಿನ ಕೂಡ ಲಂಚಿಗೆ ಮನೆಗೆ ಬರಲ್ಲ. ಇನ್ಫ್ಯಾಕ್ಟ್ ಭಾನುವಾರ ಒಂದೇ ದಿನ ಅವ್ರು ಬರೋದು. ಅದು ಭಾನುವಾರ ಊಟ ಆದಮೇಲೆ ಅವರು ರೆಸ್ಟ್ ಮಾಡಬೇಕು, ಓದ್ಬಿಟ್ಟು ಮ್ಯೂಸಿಕ್ ಕೇಳಿಕೊಂಡು ರೆಸ್ಟ್ ಮಾಡೋದು ಅಂತ. ಇಲ್ಲದೆ 6.5 days a week, 6.5 ದಿನ ಒಂದು ವಾರದಲ್ಲಿ. ನಾನು ಮದುವೆಯಾಗಿ 37 ವರ್ಷದ ಮೇಲಾಯಿತು. ಇದುವರೆಗೂ ಭಾನುವಾರ ಬಿಟ್ಟು ಅವ್ರು ಯಾವತ್ತೂ ಬರಲ್ಲ. ಅದಕ್ಕೆ ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಅವ್ರಿಗೆ, ನೀವೇನಾದ್ರು ಮನೆಗೆ ಬರೋದು ಶುರು ಮಾಡಿದ್ರೆ ನಮ್ಗೆ ನಿಮ್ಮ ಜೊತೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಆ ಸ್ಥಿತಿಗೆ ಬಂದ್ಬಿಡುತ್ತೆ ಅಂತ. ಹಾಗೆ ಮಕ್ಕಳು ಚಿಕ್ಕವರಿಂದ ಅದೇ ಥರ ಇದ್ದಿದ್ದರಿಂದ ಅವ್ರಿಗೇನು ಬೇರೆ ಗೊತ್ತೇ ಆಗಲಿಲ್ಲ ಅಂತ ಕಾಣುತ್ತೆ. ಆದರೆ ಅದೊಂದು ಅಡ್ಜಸ್ಟ್ಮೆಂಟ್ ಎಲ್ಲರೂ ಮಾಡ್ಕೊಳ್ಳೇಬೇಕು. ನನ್ನ ಮಗಳು ಕೂಡ ಇವಾಗ ವಿಜ್ಞಾನಿನೇ ಮದುವೆ ಮಾಡ್ಕೊಂಡಿದ್ದಾಳೆ. ಅವಳಿಗೂ ಅದೇ ಹೇಳೋದು, ನಮ್ಮ ಈ ಥರ ಮನೇಲೇ ನೀನು ಬೆಳೆದಿದೀಯಾ, ಅದರಿಂದ ನಿನಗೆ ಇದು ಏನು ಹೊಸ್ತು ಅಂತ ಅನ್ನಿಸ್ಬಾರ್ದು. ಆ ಥರ ಸಪೋರ್ಟ್ ಇಲ್ಲದೆ ಇದ್ದರೆ, ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇದ್ದರೆ ಬಹಳ ಕಷ್ಟ. ಬಿಕಾಸ್ ಒಂದು ಮನಸ್ಸಿಗೆ ಶಾಂತಿ ಇರೋದಿಲ್ಲ, ಎರಡನೇದು ಟೈಮ್ ಇರೋದಿಲ್ಲ. ಇದೆರಡಕ್ಕೂ ಕೂಡ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಏನಾರೋ ಅವ್ರಿಗೆ ಏನಾರೋ ಮನೆ ಅಂದಮೇಲೆ ಏನಾದ್ರು ಇದ್ದೇ ಇರುತ್ತೆ, ಯಾವಾಗಲೂ ಒಳ್ಳೆ ಸುದ್ದಿನೇ ಇರೋದಿಲ್ಲ. ಅದೇನಾದ್ರು ಹೇಳ್ಬೇಕಾದ್ರೆ ಅವ್ರು ಯಾವಾಗಲೂ ಹೇಳ್ತಾರೆ, ಬೆಳಿಗ್ಗೆ ನಾನು ಲ್ಯಾಬ್ಗೆ ಹೋಗೋಕ್ಕೆ ಮುಂಚೆ ಆ ರೀತಿ ನನಗೇನು ಹೇಳಬೇಡ, ಬಿಕಾಸ್ ಏನಾದ್ರು ನಾನು ಅದರಿಂದೇ ಯೋಚಿಸ್ತಾ ಕೂತ್ಕೊಂಡ್ಬಿಟ್ರೆ ಆ ದಿನವೆಲ್ಲ ಹಾಳಾಗ್ಬಿಡುತ್ತೆ. ಮನೆಗೆ ಬಂದಮೇಲೆ ಹೇಳು ಅಂತಾರೆ. ಮನೆಗೆ ಬಂದಮೇಲೆ ಇಷ್ಟೊಂದು ಸಾಕಾಗಿ ಬಂದಿರ್ತಾರೆ, ಆವಾಗ ಯಾಕೆ ಹೇಳಬೇಕು? ಆ ರೀತಿ ಐ ಮಸ್ಟ್ ಸೇ ಒಂಥರ ಪ್ರೊಟೆಕ್ಟೆಡ್. ಅದು ಎಲ್ಲರ ಮನೇಲಿ ಇರೋ ಥರ ಇರೋದಕ್ಕೆ ಆಗೋದಿಲ್ಲ. ಎಲ್ಲರ ಮನೇಲಿ ಎಲ್ಲರೂ ಅಲ್ಲಿ ಇಲ್ಲಿ ಹೋಗೋದು, ಇದು ಮದುವೆ ಮನೆ ಆ ಥರ ಎಲ್ಲ ಹೋಗೋದು, ಅದೆಲ್ಲ ಒಂಥರ ನಾವು ಮಾಡೋಕ್ಕಾಗ ಸಾಧ್ಯನೂ ಇಲ್ಲ. ಮಾಡದೆ ಅದರಲ್ಲಿ ಇಂಟ್ರೆಸ್ಟು ಹೊರಟು ಹೋಗಿದೆ. ಅದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ನಮ್ಮ ಮನೇಲಿ ನಾವೆಲ್ಲರೂ ಅದನ್ನು ಮೊದಲಿಂದನೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೆ ಅದೇ ರೀತಿ ನಾವು ನಮ್ಮ ಫ್ಯಾಮಿಲಿನೇ ಆ ಥರ ಆಗ್ಬಿಟ್ಟಿದ್ದೀವಿ ಅಂತಲೇ ಅನ್ಬೋದು. ಮನೆಗೆ ಇಷ್ಟೊತ್ತಿಗೆ ಬರಬೇಕು, ಅಲ್ಲಿಗೆ ಹೋಗಬೇಕು, ಅವೆಲ್ಲ ಮಾಡೋಲ್ಲ. ಅದು ಅಲ್ಲದೆ ನಮ್ಮಿಬ್ಬರಿಗೂ ತುಂಬ ಕಾಮನ್ ಇಂಟ್ರೆಸ್ಟ್ ಇದೆ. ನಾನು ಮದುವೆಗೆ ಮುಂಚೆಯಿಂದನೂ ತುಂಬ ಓದ್ತಾ ಇದ್ದೆ. ಐ ಆಮ್ ಆಲ್ಸೋ ಎ ವೊರೇಷಿಯಸ್ ರೀಡರ್. ಎಲ್ಲತ್ರಲ್ಲೂ ಇಂಟ್ರೆಸ್ಟ್ ತೊಗೊಂಡು ಓದ್ತಾ ಇದ್ದೆ. ಆಮೇಲೆ ಮ್ಯೂಸಿಕ್ಕು, ಏನೇ ತಗೊಳ್ಳಿ ಎಲ್ಲತ್ರಲ್ಲೂ ವಿ ಶೇರ್ ಎ ಲಾಟ್ ಆಫ್ ಇಂಟ್ರೆಸ್ಟ್. ಓನ್ಲಿ ಥಿಂಗ್ ಈಸ್ ಅವ್ರಿಗೆ ನಾನು ಹೊರಗಡೆ ಹೋದರೆ ಮ್ಯೂಸಿಯಮ್ಸಿಗೆ ತುಂಬ ಹೋಗ್ತೀನಿ. ಇವರು ಬರ್ತಾರೆ, ತುಂಬಾ ಬರ್ತಾರೆ, ಆದರೆ ನನ್ನಷ್ಟು ಟೈಮ್ ಮ್ಯೂಸಿಯಮಲ್ಲಿ ಸ್ಪೆಂಡ್ ಮಾಡಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈ. ಬಟ್ ಜನರಲಿ ತುಂಬಾ ಇಂಟ್ರೆಸ್ಟ್ ಶೇರ್ ಮಾಡ್ತೀವಿ. ಸದಾ ಉತ್ಸಾಹ ಲವಲವಿಕೆಯಿಂದಿರೋ ಡಾಕ್ಟರ್ ರಾವ್ ಅವರಿಗೆ ಈ ನೆಹರು ಸೆಂಟರ್ ತಮ್ಮ ವಿಜ್ಞಾನೇತರ ಆಸಕ್ತಿಗಳಿಗೂ ಕೇಂದ್ರವಾಗಿದೆ.
ನಿಸರ್ಗದ ಸೌಂದರ್ಯದೊಂದಿಗೆ ಈ ಕೇಂದ್ರದ ಆಕರ್ಷಕ ಕಲಾಕೃತಿಗಳು, ಅದರ ಭಿನ್ನ ಶೈಲಿಯ ವಾಸ್ತುಕಲೆ ಸಂಶೋಧನೆಯ ವಾತಾವರಣಕ್ಕೆ ಕಳೆ ಕೊಟ್ಟಿವೆ. ಈ ನೆಹರು ಸೆಂಟರ್ಗಾಗಿ ನಕ್ಷೆಗಳನ್ನು ತಯಾರಿಸೋ ಆಗ್ಲೇ ವಾಸ್ತುಶಿಲ್ಪಿ ಚಾರ್ಲ್ಸ್ ಕೊರಿಯಾ ಅವರಿಗೆ ಆ ಭೂಮಿಯಲ್ಲಿದ್ದ ಒಂದು ಮರವನ್ನೂ ಕಡಿಬಾರದು ಅಂತ ಡಾಕ್ಟರ್ ರಾವ್ ಆದೇಶ ನೀಡಿದ್ರಂತೆ. ಕೊರಿಯಾ ಅವರು ಅದಕ್ಕೆ ತಕ್ಕಂತೆ ಕೇಂದ್ರದ ನಕ್ಷೆಯನ್ನು ತಯಾರಿಸಿದ್ದಾರೆ. ಗಾಳಿ, ಬೆಳಕು, ಪ್ರಕೃತಿಯ ಸಹಜ ಸೌಂದರ್ಯ ಇವುಗಳನ್ನ ನೆಹರು ಸೆಂಟರ್ಗೆ ಕೊರಿಯಾ ಅವರು ಅಳವಡಿಸಿಕೊಂಡಿರೋದೇ ಒಂದು ವಿಶೇಷ. ಡಾಕ್ಟರ್ ರಾವ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ತಾವು ನಿರ್ದೇಶಕರಾಗಿದ್ದಾಗ ಕೂಡ ಗಿಡಗಳನ್ನು ನಡೆಸೋದಕ್ಕೆ ಗಮನ ಕೊಟ್ಟಿದ್ರು. ತಮ್ಮ ವಿಜ್ಞಾನದ ಸಂಶೋಧನೆಯ ನಿಗೂಢ ಸತ್ಯಗಳು ನಿಸರ್ಗದಲ್ಲೇ ಅಡಗಿವೆ ಅಂತ ಡಾಕ್ಟರ್ ರಾವ್ ಅಭಿಪ್ರಾಯ ಪಡ್ತಾರೆ. ಒಂದು ಹೇಳ್ತೀನಿ ನೋಡಿ, ನಾವು ವಿಜ್ಞಾನ ಮಾಡುವಾಗ ಅನೇಕ ಸಲ ಒಂದು ಹೊಸ ಐಡಿಯಾ ಬರುತ್ತೆ. ಅದು ಐಡಿಯಾದ ಒಂದು ಬೀಜನ ನಾವು ಬಿತ್ತಿದ್ರೆ ಅದೊಂದು ಮೊಳಕೆ ಬರುತ್ತೆ. ಆ ಮೊಳಕೆ ಒಂದು ಗಿಡ ಆಗುತ್ತೆ, ಗಿಡ ಆಮೇಲೆ ಮರ ಆಗುತ್ತೆ. ಹಾಗೇ ಬಿಟ್ಟರೆ ಬೆಳೀತಾ ಬೆಳೀತಾ ಇನ್ನೂ ಬೇಕಾದಷ್ಟು ಗಿಡಗಳು ಬರುತ್ತವೆ, ಒಂದು ದೊಡ್ಡ ಕಾಡಾಗ್ಬಿಡುತ್ತೆ. ಅದೇ ಒಂದು ದೊಡ್ಡ ಒಂದು ಆ ಕಾಡನ್ನ ನೋಡಿದ್ರೆ ಏನಪ್ಪ, ನಾನು ಶುರುವಾದಾಗ ಒಂದು ಸಣ್ಣ ಬೀಜ ನೋಡಿದ್ನಲ್ಲ, ಇದಿಷ್ಟು ದೊಡ್ಡದಾಗ್ಬಿಟ್ಟಿದೆಯಲ್ಲ ಈ ವಿಜ್ಞಾನದಲ್ಲಿ, ನಾನು ನೋಡ್ತಾ ಇರೋ ಹಾಗೇನೆ. ಈ ಥರ ಅನುಭವಗಳು ವಿಜ್ಞಾನದಲ್ಲಿ ಆದಾಗ ಅದು ಒಂಥರ ರೋಮಾಂಚಕವಾದ ಒಂದು ಅನುಭವಗಳು. ವಿಜ್ಞಾನದ ಹಾದಿಯಲ್ಲೇ ತಮ್ಮ ಭವಿಷ್ಯ, ದೇಶದ ಭವಿಷ್ಯವನ್ನು ರೂಪಿಸೋದು ಡಾಕ್ಟರ್ ರಾವ್ ಅವರ ಕಾಳಜಿ. ಅನೇಕರು ಕೇಳ್ತಾರೆ, ನಮ್ಮ ಹಿಂದೂಸ್ತಾನಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಏನು ಭವಿಷ್ಯ ಏನಾರು ಇದೆಯಾ ಇದಕ್ಕೆ ಅಂತ. ನಾನನ್ನೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭವಿಷ್ಯ ಇಲ್ಲದಿದ್ದರೆ ಇಂಡಿಯಾಗೂ ಭವಿಷ್ಯ ಇಲ್ಲ ಅಂತ. ಯಾಕೆಂದರೆ ಇವಾಗ ಯಾವುದೇ ದೇಶ ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದೆ ಬಂದಿದ್ರೆ ತಾನೇ ಅವ್ರು ಇನ್ನಕ್ಕಿದ್ರೆಲ್ಲ ಮುಂದೆ ಬರೋದು. ಅವ್ರ ಇಂಡಸ್ಟ್ರೀಸ್ ಮುಂದೆ ಬರಬೇಕಾದ್ರೆ, ಅವ್ರ ಎಜುಕೇಷನ್ ಮುಂದೆ ಬರಬೇಕಾದ್ರೆ ಪ್ರತಿಯೊಂದಕ್ಕೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದರಲ್ಲಿ ಬಹಳ ಪ್ರಥಮ ಸ್ಥಾನ ತಗೊಳುತ್ತದೆ. ಇವಾಗ ಜಪಾನ್ ತಗೊಳ್ಳಿ, ಸೌತ್ ಕೊರಿಯಾ ತಗೊಳ್ಳಿ, ಅಮೆರಿಕ ಮೊದಲೇ ಸರಿ, ಯಾವುದೇ ತಗೊಳ್ಳಿ, ಅಲ್ಲಿ ಎಜುಕೇಷನ್, ಸೈನ್ಸ್, ಟೆಕ್ನಾಲಜಿ ಇದಕ್ಕೆ ಕೊಡುವಷ್ಟು ಪ್ರೋತ್ಸಾಹ ಇನ್ಯಾವುದೂ ಕೊಡೋದಿಲ್ಲ. ಯಾಕಂದರೆ ಅವ್ರೇನು ಅಂದ್ಕೊಂಡಿದ್ದಾರೆ, ಈಗ ಅಂದರೆ ಯಾರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದೆ ಬರ್ತಾರೋ ಅವರು ಪ್ರಪಂಚನೇ ಅದರಲ್ಲಿ ದರ್ಬಾರು ಮಾಡ್ತಾರೆ ಅಂತ ಒಂದು ಅವ್ರಿಗೆ ಜಪಾನ್ನಲ್ಲಿ ಅದೊಂದು ಹೊಸದು ಇದು ಬಂದ್ಬಿಟ್ಟಿದೆ. ಅದರಿಂದ ಅವರೀಗ ಜಪಾನ್ನಲ್ಲಿ ಬಹಳ ದುಡ್ಡು ಹಾಕ್ತಾ ಇದ್ದಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಕೊರಿಯಾದಲ್ಲೂ ಅದೇ ಥರ ಮಾಡ್ತಾ ಇದ್ದಾರೆ. ಮೊನ್ನೆ ಬ್ರೆಜಿಲ್ಗೆ ಹೋಗಿದ್ರೆ ಅಲ್ಲೂ ಹಾಗೆ ಮಾಡ್ತಾ ಇದ್ದಾರೆ. ಒಂದು 10 ವರ್ಷದ ಕೆಳಗೆ ಚೈನಾಗೆ ಹೋದಾಗ ನಮಗಿಂತ ಭಾಳ ಹಿಂದೆ ಆಯಿತು ಚೈನಾ. ಈಗ ಹೋಗಿ ಚೈನಾ ಅದನ್ನು ನೋಡಿದ್ರೆ ಅದು ಇದ್ಯಾವುದಪ್ಪ ದೇಶ, ಚೈನಾನ ಇದು ಅಂದಿಸ್ಬಿಡುತ್ತೆ. ಆ ಬಿಲ್ಡಿಂಗುಗಳು, ಆ ಲ್ಯಾಬಾರೆಟ್ರಿಗಳು, ಅಲ್ಲಿ ಮಾಡಿರುವಷ್ಟು ಇನ್ವೆಸ್ಟ್ಮೆಂಟು ಸೈನ್ಸು ಟೆಕ್ನಾಲಜಿ ಇದರಲ್ಲಿ ಅದು ಹೇಳೋದೇ ಕಷ್ಟ. ಇದೆಲ್ಲ ನೋಡ್ಬಿಟ್ರೆ ಒಂದೊಂದ್ಸಲ ಹೆದರಿಕೆ ಆಗುತ್ತೆ, ಏನಪ್ಪ ಈ ಥರ ದೇಶಗಳ ಜೊತೆಗೆ ನಾವು ಯಾವ ರೀತಿ ಸ್ಪರ್ಧೆಯಲ್ಲಿ ಮುಂದೆ ಬರೋದು ಅಂತ. ಸದಾ ಯುವಕರೊಂದಿಗೆ ಇರುವ ಡಾಕ್ಟರ್ ರಾವ್ ಭಾರತದ ಭವಿಷ್ಯ ಈ ಯುವಕರದ್ದೇ ಎನ್ನುತ್ತಾರೆ. ಅಂದರೆ ಅನ್ಫಾರ್ಚುನೇಟ್ಲಿ ನಮ್ಮ ಸಣ್ಣ ಹುಡುಗರುಗಳಿಗೆ ಇವಾಗ ಸೈನ್ಸ್ ಓದ್ರ ಕಂಡೆ ಇಷ್ಟ ಇಲ್ಲ. ಸೈನ್ಸ್ ಬರೋರೇ ಇಲ್ಲ. ಆಗ ಎಲ್ಲರೂ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಕಾಮರ್ಸು ಇದರಲ್ಲೇ ಹೊರಟೋಗ್ತಾ ಇದ್ದಾರೆ. ಅಮೆರಿಕಲ್ಲೂ ಇದೇ ಥರ ಆಗುತ್ತೆ. ಅಲ್ಲಿ ಹೋದ್ರೆ ಪರವಾಗಿಲ್ಲ, ಅಮೆರಿಕಾದಲ್ಲಿ ಎಲ್ಲ ಬಹಳ ಮುಂದೆ ಇದ್ದಾರೆ. ನಾವಿನ್ನೂ ಬಡ ದೇಶದವರು, ನಾವಿನ್ನೂ ಮುಂದೆ ಬರಬೇಕು. ಹೀಗೆ ಮಾಡಬೇಕಾದ್ರೆ ನಮ್ಮ ಹುಡುಗರೆಲ್ಲನೂ ಸೋಪ್ ಮಾರೋದು, ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ದುಡ್ಡು ಮಾಡೋದು, ಈ ಥರ ಆದರೆ ದೇಶ ಹೆಂಗೆ ಮುಂದೆ ಬರುತ್ತೆ? ಎಂಜಿನಿಯರಿಂಗು, ಸೈನ್ಸು ಇದರಲ್ಲಿ ಕೆಲಸ ಮಾಡಿದ್ರೆ ತಾನೇ ನಮ್ಮ ದೇಶ, ನಮ್ಮ ಕೈಗಾರಿಕೆಗಳು, ನಮ್ಮ ಬಿಸ್ನೆಸ್ಸು, ಹೈಟೆಕ್ ಬಿಸ್ನೆಸ್ಸು ನಮ್ಮ ಮುಂದೆ ಬರೋದು. ನಮ್ಮ ಎಕ್ಸ್ಪೋರ್ಟ್ ಮುಂದೆ ಜಾಸ್ತಿ ಆಗಬೇಕು ಅಂತ ಎಲ್ಲ ಹೇಗೆ ಎಕ್ಸ್ಪೋರ್ಟ್ ಮಾಡೋದು? ಈಗ ಏನು ಎಕ್ಸ್ಪೋರ್ಟ್ ಮಾಡ್ತೀರಾ? ಅದಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಮ್ಮ ಇಂಡಸ್ಟ್ರಿ ಮುಂದೆ ಬರಬೇಕು. ಆ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ. ಇಲ್ಲದ್ರೆ ನಮ್ಮ ಜನಗಳಿಗೆ ಊಟ ಹಾಕೋಕ್ಕೂ ದುಡ್ಡು ಬೇಕಲ್ವೇ? ಇಲ್ಲಿದ್ರೆ ಏನಾಗ್ಬಿಡುತ್ತೆ, ಕೊನೆಯಲ್ಲಿ ಇವಾಗ ಇರೋದು ಹೊರಟೋಗುತ್ತೆ. ನಾವು ಇರೋದಷ್ಟರಲ್ಲ ಇದು ಸುಮಾರಾಗಿದೆ, ಅದನ್ನು ಹೊರಟೋಗ್ಬಿಟ್ರೆ ನಮ್ಮ ಭವಿಷ್ಯ ಏನು? ಯಾವ ರಾಷ್ಟ್ರ ಭವಿಷ್ಯನೂ ಸಣ್ಣ ಹುಡುಗರ ಕೈಯಲ್ಲಿದೆ.
ಸಣ್ಣ ಹುಡುಗರು 20 ವರ್ಷದವರು, 25 ವರ್ಷದವರು, 30 ವರ್ಷದವರು, ಆ ಹುಡುಗರುಗಳು, ಆ ಸಣ್ಣವರು, ಆ ಭವಿಷ್ಯದಲ್ಲಿ ನಮ್ಮದೊಂದು ಪಾತ್ರ ಇದೆ ನಮ್ಮ ದೇಶದಲ್ಲಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಮನಸ್ಸು ಮಾಡಿಬಿಟ್ಟು ಅವರು ವಿಜ್ಞಾನ ಕ್ಷೇತ್ರದಲ್ಲಿ, ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ದೇಶಕ್ಕೆ ಏನಾರ ಭವಿಷ್ಯ ಇರುತ್ತೆ. ಸೈನ್ಸ್ ಹೋಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮನೇಲಿ. ಅಪ್ಪ ಅಮ್ಮ ಎಲ್ಲ ಸೇರಿಕೊಂಡು ಅವರು 15 ವರ್ಷದ ಹುಡುಗರಿಗೆ ಇಂಜಿನಿಯರಿಂಗ್ ಹೋಗು, ಅದಕ್ಕೆ ಹೋಗು, ಇದಕ್ಕೆ ಹೋಗು, ಅದು ಮಾಡಿ ದುಡ್ಡು ಮಾಡು, ಅಮೆರಿಕಾಗೆ ಹೋಗು ಶುರು ಅಪ್ಪ ಅಮ್ಮನೇ ಶುರು ಮಾಡ್ತಾರೆ. ಇದೊಂದು ಒಳ್ಳೆ ವಿಚಿತ್ರ ದೇಶ ಆಗ್ತಾ ಇದೆ. ನಾನು ಯಾರು ಸ್ನೇಹಿತರು ನೋಡಿದ್ರೆ ಏನಪ್ಪ ನೀವಿಬ್ಬರೇ ನಮ್ಮ ಮನೇಲಿ ಇಲ್ಲ, ನಮ್ಮ ಮಕ್ಕಳನ್ನೆಲ್ಲ ಅಮೆರಿಕ ಕಳಿಸಿದ್ವಿ, ನಾವಿಬ್ಬರು ಸುಖವಾಗಿದ್ದೀವಿ ಇಲ್ಲಿ ಅಂತಾರೆ. ಇದೇನು ಇದು ಯಾವ ದೇಶದಲ್ಲೂ ಈ ಥರ ಇಲ್ಲ. ನಮ್ಮ ದೇಶದಲ್ಲಿ ನಾವಿರೋಕ್ಕೆ ನಮಗೆ ಬೇಜಾರಾದ್ರೆ ಹೇಗ್ರಿ, ನಮ್ಮ ದೇಶದಲ್ಲಿ ನಾವು ಕೆಲಸ ಮಾಡೋಕ್ಕೆ ಬೇಜಾರಾದ್ರಿ ಹೇಗಪ್ಪ? ಆ ಥರ ಆಗೋಗ್ಬಿಟ್ಟಿದೆ. ನಮ್ಮ ದೇಶದಲ್ಲಿ ನಾವು ಸೈನ್ಸ್ ಏನು ಮಾಡೋದು? ಸೈನ್ಸ್ ಆಡೋವಾಗಿರೋ ಮೊದಲು ಇರಬೇಕಲ್ಲ. ಇದು ಈ ಥರ ಪ್ರಪಂಚ ಒಂದು ಹೊಸದು, ಇದೊಂದು ವಿಚಿತ್ರ ಪ್ರಪಂಚ. ಬ್ರೆಜಿಲ್ಗೆ ಮೊನ್ನೆ ಹೋಗಿದ್ದೆ. ಅವರು ನಮ್ಮ ಥರ ಅಷ್ಟೇನು ಅಡ್ವಾನ್ಸ್ ನೇಷನ್ ಅಲ್ಲ. ಅಂದರೆ ಅವರು ಒಬ್ಬ ಬ್ರೆಜಿಲಿನೂ ಬ್ರೆಜಿಲ್ ಬಿಡೋಲ್ಲ, ಬ್ರೆಜಿಲ್ಲೇ ಇರ್ತಾರೆ ಅವರು. ಫ್ರಾನ್ಸ್ ಹೋಗಿ ಯಾವ ಫ್ರೆಂಚ್ ಪೀಪಲು ಫ್ರಾನ್ಸ್ ಬಿಡೋದಿಲ್ಲ. ಇಂಡಿಯಾನ್ ಕೇಳಿ, ಇಂಡಿಯಾಲಿದ್ದವರೇ ಏನೋ ಪಾಪ ಮಾಡೋರು ಅಂತ ಅಂದ್ಬಿಡ್ತಾರೆ. ನಾನೊಬ್ಬ ಪಾಪಿ, ಇಂಡಿಯಾಲೇ ಇದ್ದೀನಿ ನಾನು. ನನಗೆ ಮಕ್ಕಳಿಗೆ ಯುವಕರಾಗಲಿ ಆ ಜನ್ರೇಷನ್ ಇಲ್ಲದೆ ಇದ್ದರೂ ನಾನು ನಿಜವಾಗ್ಲೂ ಎಜುಕೇಟೆಡ್ ಇಂಡಿಯನ್ಸ್ನೇ ನಾನು ಕ್ವೆಶ್ಚನ್ ಮಾಡೋದು. ಇವಾಗ ಇಷ್ಟೊಂದು ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರಗಳಿಗೆ ಎಷ್ಟೋ ಜನ ದೇವರಿನ ಅಮೆರಿಕ ಪ್ಲ್ಯಾನ್ ಮಾಡಿರ್ತಾರೆ, ಮಕ್ಕಳೇ ಅಲ್ಲೇ ಆಗಬೇಕು, ಇಲ್ಲಿಗೆ ಬರ್ಕೊಡ್ದು ಸಿಟಿಸನ್ಶಿಪ್ ಇರುತ್ತೆ ಅಂತ. 21 ವರ್ಷ ಆಗೋ ತನಕ ಕಾಯ್ತಾ ಇರ್ತಾರೆ ಮಕ್ಕಳನ್ನಲ್ಲಿ ಕಳ್ಸೋಕ್ಕೆ. ಅದು ಅಲ್ಲದೆ ಒಂಥರ ಎಕ್ಸ್ಪೋರ್ಟ್ ಥರ ಇಲ್ಲಿ ಮಾಡೋದು, ಓದಿಸೋದು, ಮಾಡೋದು, ಮಕ್ಕಳನ್ನ ಇನ್ನು ಪೇರೆಂಟ್ಸೇ ಎನ್ಕರೇಜ್ ಮಾಡ್ತಾರೆ, ಬಿಟ್ಟುಟೋಗು, ಇಲ್ಲಿದ್ರೆ ಏನು ಪ್ರಯೋಜನ ನನಗೆ. ಅದು ಥರ ನನಗೆ ಬಹಳ ಬೇಜಾರಾಗುತ್ತೆ. ಇಲ್ಲಿ ಎಜುಕೇಷನಿಗೆ ಇಂಡಿಯಾ ಬೇಕು, ಏಕೆಂದರೆ ಅಲ್ಲೆಲ್ಲ ಇಷ್ಟೇ ಎಜುಕೇಷನ್ ತೊಗೊಳಕ್ಕೆ ತುಂಬಾ ಖರ್ಚಾಗುತ್ತೆ, ತುಂಬಾ ಕಷ್ಟ. ಎಜುಕೇಟ್ ಆದಮೇಲೆ ಅಲ್ಲಿಗೆ ಕಳಿಸೋದು. IIT ಕಾನ್ಪುರ್ ವಾಸ್ ಎ ಟಿಪಿಕಲ್ ಎಕ್ಸಾಂಪಲ್. ಅದು ಒಂಥರ ಇದು ಥರ ಕನ್ವೇಯರ್ ಬೆಲ್ಟ್ ಥರ ಆಗೋದು, ಅಲ್ಲಿಗೆ ಹೋಗೋದು. ಆ ಥರ ಪೇರೆಂಟ್ಸ್ ಹ್ಯಾವ್ ಎ ಲಾಟ್ ಆಫ್ ಆನ್ಸರ್ಸ್. ಅವ್ರಿಗೆ ಲಾಯಲ್ಟಿ ಸ್ವಲ್ಪ ಇರಬೇಕು. ಮಕ್ಕಳಿಗೆ ಮುಂಚಿಂದ ಎನ್ಕರೇಜ್ ಮಾಡಿ ಇಲ್ಲಿದ್ರೆ ಏನಾಗುತ್ತೆ, ಅಲ್ಲಿ ಹೋಗು, ಇಲ್ಲಿಗೆ ಯಾಕೆ ಬರಬೇಕು ಅಂತ ಯಾಕೆ ಇದು ಮಾಡ್ತಾರೆ ಅವರು. ದೇ ಆರ್ ಎಜುಕೇಟೆಡ್ ವಿತ್ ದ ಫೋಕಸ್ ಆಫ್ ಗೋಯಿಂಗ್ ಔಟ್. ಅದು ಭಾಳ ಅನ್ಯಾಯ ಅನಿಸುತ್ತೆ ನನಗೆ. ನನ್ನ ಭವಿಷ್ಯ ನೀವು ಕೇಳೋ ಪಕ್ಷಕ್ಕೆ, ನನ್ನ ಭವಿಷ್ಯ, ಇಂಡಿಯಾ ಭವಿಷ್ಯ ಎಲ್ಲ ಬೇರೆ. ನನ್ನ ಇಂಡಿಯಾ ಬಹಳ ದೊಡ್ಡ ರಾಷ್ಟ್ರ ಇದು. ಅಂದರೆ ನನ್ನ ಭವಿಷ್ಯ ಅಂದರೆ ಅದು ವಿಜ್ಞಾನದ ಜೊತೆಗೆ ಸೇರಿದ್ದು. ಇನ್ನೆಷ್ಟು ವರ್ಷ ನಾನು ಬದುಕಿರ್ತೀನೋ ಗೊತ್ತಿಲ್ಲ. ಇನ್ನೂ 10 ವರ್ಷ ಆಗ್ಬೋದು, 15 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, ಯಾರಿಗೂ ಗೊತ್ತು. ಅಂದರೆ ಕೊನೆಯ ಸಾಯೋವರೆಗೂ ನಾನು ವಿಜ್ಞಾನದಲ್ಲಿ ಕೆಲಸ ಮಾಡಿದೆ. ಭಾಳ ಕೆಲಸ ಇದೆ. ನಾನು 60 ವರ್ಷ ಆದಮೇಲೆ ಅನೇಕ ಥರ ಸಂಶೋಧನೆಗಳು ಶುರು ಮಾಡಿದ್ದೀನಿ. ಆ ಸಂಶೋಧನೆಗಳಿಂದ ನನಗೆ ಬಂದಿರೋ ರಿಸಲ್ಟ್ಸು ನನ್ನ ಹಿಂದೆ ಮಾಡಿದ ಎಲ್ಲದಕ್ಕಿಂತ ಭಾಳ ಜೋರಾಗಿದೆ, ತುಂಬ ಚೆನ್ನಾಗಿದೆ. ಕೆಲವೆಲ್ಲ ಭಾಳ ರೋಮಾಂಚಕವಾದ ತರಹ ವಿಜ್ಞಾನಗಳು. ಅದ್ರ ವಿಷಯ ಅನೇಕರು ಬರೀತಾ ಇದ್ದಾರೆ, ಅನೇಕ ಪ್ರಪಂಚದ ಮ್ಯಾಗಝೈನ್ಗಳಲ್ಲೂ. ಇವಾಗ ನಾನು 1996, 96, 1997 ಈ 2 ಸಂವತ್ಸರಗಳಲ್ಲಿ ಮಾಡಿರೋಷ್ಟು ಸಂಶೋಧನೆ ಇನ್ಯಾವಾಗಲೂ ನಾನು ಮಾಡೇ ಇಲ್ಲ. ಅದೇ ತುಂಬ ಮಾಡಿದ್ದೀನಿ, ಆದರೆ ಇದರಷ್ಟು ಕ್ವಾಲಿಟಿ, ಈ ತರಹ ಒಂದು ತರಹ ಈ ಫ್ರಂಟ್ ಲೈನ್ ರಿಸರ್ಚ್ ಈ ಥರದ್ದು ನಾನು ಯಾವುದು ಮಾಡಿದೆ. ಅಂದರೆ ಇದು ನನಗೆ 63 ವರ್ಷ ಆದಾಗ ನಾನು ಈ ಥರ ಹೇಳ್ತಾ ಇದ್ದೀನಿ. ಇನ್ನೊಂದು 5-6 ವರ್ಷದಲ್ಲಿ ಇನ್ನೇನು ಆಗಿ ಮಾಡ್ತೋ ಗೊತ್ತಿಲ್ಲ. ಅದರಿಂದ ನನಗೆ 60 ವರ್ಷ ಆದಮೇಲೆ ಇನ್ನೂ ನನ್ನ ವಿಜ್ಞಾನ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಆಗ್ತದೆ, ಕ್ವಾಂಟಿಟಿನೂ ಜಾಸ್ತಿ ಆಗ್ತದೆ. ಇನ್ಫ್ಯಾಕ್ಟ್ ನಾನು 2 ವರ್ಷದಲ್ಲಿ 3 ಪುಸ್ತಕಗಳು ಬಂದಿದೆ ನಂದು, ಅಮೆರಿಕಾ ಅನೇಕ ಕಡೆಯಿಂದ ಪಬ್ಲಿಷ್ ಆಗಿರೋದು. ಭವಿಷ್ಯ ಹೇಳೋದು ಕಷ್ಟ, ಹಿಂಗೆ ಮಾಡ್ತಾ ಇರ್ತೀನಿ ಕೊನೆಯವರೆಗೂ. ದೇವರು ಸ್ವಲ್ಪ ಆರೋಗ್ಯ ಅದು ಕೊಟ್ಬಿಟ್ರೆ. ಅದ್ರ ಜೊತೆಗೆ ಇನ್ನೇನು ನನಗೆ ಇಷ್ಟು ಇಲ್ಲ ಮಾಡೋದಕ್ಕೆ. ಅಂದರೆ ಇನ್ನು ಸ್ವಲ್ಪ ಏನಂದರೆ ನಾನು ನಮ್ಮ ಕನ್ನಡದಲ್ಲಿ ಅದರಲ್ಲಿ ಸ್ವಲ್ಪ ಪುಸ್ತಕಗಳು ಬರೀಬೇಕು ಅಂತ ಇದೆ. ನಾನು ಸಣ್ಣ ಹುಡುಗ ಆದ ಕನ್ನಡದಲ್ಲೇ ಬರೀತಾ ಇದ್ದೆ. ಅದು ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಹೈಸ್ಕೂಲ್ವರೆಗೂ. ನಾನು ಇಂಗ್ಲೀಷ್ ಮೀಡಿಯಂ ತೊಗೊಳ್ಳಿಲ್ಲ. ನಮ್ಗೆ ಅವಾಗೆಲ್ಲ ಇಂಗ್ಲೀಷ್ ಮೀಡಿಯಂ ಅಂದರೆ ಆ್ಯಂಟಿ ನ್ಯಾಷನಲ್ ಅಂತ ನಮ್ಮ ಮನೇಲಿ ಭಾಳ ಅದು. ನಮ್ಮ ತಂದೆ ಕನ್ನಡ ಮೀಡಿಯಮಲ್ಲೇ ತೊಗೋಬೇಕು ನೀನು ಅಂತ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದ್ದರು ನಮ್ಮ ತಂದೆ. ಆದರೂ ಕನ್ನಡ ಮೀಡಿಯಮಲ್ಲೇ ತೊಗೋಬೇಕು ಅಂತ. ಅದೊಂಥರ ನಮ್ಮ ಮನೆಯವರೆಲ್ಲ ಹಾಗೇನೆ. ನಮ್ಮ ತಂದೆನೂ ನ್ಯಾಷನಲ್ ಹೈಸ್ಕೂಲ್ ಸ್ಟೂಡೆಂಟ್. ಸೊ ಕನ್ನಡ ಮೀಡಿಯಮ್ನಲ್ಲೇ ಮಾಡಿದವನು. ಆದರೆ ಕನ್ನಡದಲ್ಲಿ ಆಗಿ ಬರೀತಾನೂ ಇದೆ. ಅಂದರೆ ಇವಾಗ ಸ್ವಲ್ಪ ಕನ್ನಡದಲ್ಲಿ ಪುಸ್ತಕಗಳು ಬರೀಬೇಕು. ಕನ್ನಡದಲ್ಲಿ ಪುಸ್ತಕಗಳೇ ಇಲ್ಲರಿ ವಿಜ್ಞಾನದಲ್ಲಿ. ಏನು ನೋಡಿದ್ರೆ ಎಲ್ಲ ಚಿಲ್ಲರೆ ಯಾವುದೋ ಒಂದಿಷ್ಟಿದೆ. ಎಷ್ಟೋ ಪುಸ್ತಕ ಒಳ್ಳೆಯದೆ, ಅದನ್ನು ಅನುವಾದ ಕೂಡ ಯಾರೂ ಮಾಡ್ತಾ ಇಲ್ಲ. ಅದರಿಂದ ಅದನ್ನು ಬರೆಯೋದು ಇಷ್ಟ ಇದೆ. ಇನ್ನೊಂದು 3-4 ವರ್ಷ ಆದ್ಮೇಲೆ ಅದು ಬರೆಯೋಣ ಅಂತ ಇದೆ. ಕೆಲವು ಸಣ್ಣ ಪುಸ್ತಕಗಳು ಇನ್ನೂ ಪುಸ್ತಕಗಳು ಬರೆಯೋದಕ್ಕಿಂತ ಇನ್ನೂ ಸಂಶೋಧನೆಯಲ್ಲೇ ಮಾಡೋದು ಬಹಳ ಇದೆ. ನಾನು ಅದು ಮಾಡೋದಿದೆ, ಬರೆಯೋದಿದೆ. ಅದಕ್ಕೆ ಸ್ಕೈ ಇಸ್ ದ ಲಿಮಿಟ್, ದರ್ ಇಸ್ ನೋ ಲಿಮಿಟ್.
ನನ್ನ ಮದುವೆ ದಾಂಪತ್ಯದ ಜೀವನ ನೋಡ್ಕೊಂಡ್ರು ಅಷ್ಟೇ. ನಾನು ಚಿಕ್ಕವಳಿದ್ದಾಗ ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ 18-19 ಆದಾಗಿದೆ ತಾನು ಯಾವ ರೀತಿ ಮದುವೆ ಮಾಡ್ಕೋಬೇಕು, ಯಾರು ಮಾಡ್ಕೋಬೇಕು, ಏನಿರಬೇಕು. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇರಬೇಕಾದ್ರೂ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಐ ವಾಂಟ್ ಟು ಮ್ಯಾರಿ ಎ ವೆರಿ ಇಂಟೆಲಿಜೆಂಟ್ ಮ್ಯಾನ್, ನನಗೆ ಇನ್ನೇನು ನಥಿಂಗ್ ಎಲ್ಸ್, ನೋ ಅದರ್ ಕನ್ಸಿಡ್ರೇಷನ್ ಅಂತ. ದೇವ್ರು ನನ್ನ ಪ್ರಾರ್ಥನೆನ ನಿಜವಾಗ್ಲೂ ಪೂರೈಸಿದ್ದಾರೆ ಅಂತಲೇ ಅನ್ಕೋಬೇಕು. ಅನೇಕ ವರ್ಷಗಳು ನಾನು ಒಳ್ಳೆ ಸಂಶೋಧನೆ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ದೇವರ ದಯೆಯಿಂದ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. Chintamani Nagesh Ramachandra Rao was born in Bangalore on June 30th, 1934. The only child of Nagamma and Nagesha Rao, it seemed like he was a boy born to science. When I was very young, I always was impressed by science. Not because I understood everything, but when I saw people like C.V. Raman talking to young children. I remember Raman coming to our school in Baswangudi and talking to us. And I felt that he was like a free bird. I felt he could think of things which ordinary people didn't think about. But by the time I came to undergraduate college, it was very clear to me that I did not want to be an engineer. I did not want to be an IAS man. In fact, there was a lot of pressure when I finished my bachelor's degree and master's degree that I should become an IAS man and so on. But I had absolutely no interest. Fortunately, my parents, particularly my mother, was always promoting the idea that I should be something different. Then I read this famous book of Linus Pauling. Linus Pauling had written a revolutionary book in chemistry, which in fact changed the face of chemistry. That changed me. I thought the man was talking about the secret of chemical science. This is the kind of science I want to do. The entire thing was based on understanding the nature of atoms and molecules. How understanding the nature of atoms and molecules opens the doors to understanding the universe, opens the doors to understanding matter, materials, the world at large. So I thought that is the kind of thing I want to do. He obtained his bachelor's degree in science at the age of 16. Encouraged by his idealistic parents to pursue his passion for science, the young Ramachandra was lucky to start on research from the very first day of his course at Banaras. He found the atmosphere there inspirational. With a PhD from Purdue at age 23 and postdoctoral credits from Berkeley, the bright young scientist had many lucrative careers for the asking. He took the lowest rank and salary at the Indian Institute of Science, Bangalore. Of course, those days, Indian Institute of Science had a tremendous prestige, but the salaries in India were unbelievable. You know, if you were a lecturer in Indian Institute of Science or anywhere, you got 350 rupees as a basic salary. Of course, they made an extraordinary exception in my case. They gave me 500 rupees basic. I was the highest paid lecturer, in fact. The next year, his first book, UV Spectroscopy, was published. It went into many reprints and international translations. His drive and enthusiasm could no longer be confined to the Indian Institute of Science. But somehow, I thought I should do everything possible to stay in India, if there were a chance. Because it was also clear by that time I wanted to leave the Indian Institute of Science, because the facilities there
in the late 50s, early 60s were terrible. Having been used to the best of facilities in the United States, I thought if I wanted to do the kind of research I planned to, it was not, this place was not enough. And even with those meager facilities, I had done some things with some of my students in the late 50s in my early research career. But some of them have become citation classics, what I did when I was a young lecturer in the Institute of Science. But anyway, when I was thinking about all this, whether to leave India or whether I should leave the institute, what I should do, I was not sure. Fortunately, IIT Kanpur offered me a professorship. And not only that, they even told me I will be the head of a department, building a new department. That was a great challenge for a young man just finishing 28 to be a professor and heading a new department. And that had a support from a number of American universities, and I decided to go there. And of course, that changed my career. It became a fantastic department. The golden years at IIT also brought him his first real break, the Marlowe Medal. Because up to that time, even though my husband had decided to be an academic profession and he wanted to be a research person and all that, there was sometimes once in a while a doubt would creep in. Is he on the right track, or have we made the correct decision and all that? But this was an indication everything was right, and this was the only career or profession possible. In fact, at this point, I would just want to remember my mother-in-law. She always used to say, you should have Saraswati. You should do puja to Saraswati. Lakshmi will automatically follow. She always used to say, whatever you earn in life should be through your knowledge, not through any other way. Even money should come through knowledge. She would always say that. And maybe that was indirectly responsible for my seeking the truth through science. He was destined to return to the Indian Institute of Science, his task cut out. First thing I noticed was this institute required better infrastructure, better facilities, better amenities, better buildings, better equipment. So I did try very hard to improve the facilities and infrastructure of the institute. I got a lot of equipment and lots of buildings were built. And more than that, I tried to recruit a large number of very brilliant young men from all over the country, all over the world, not just the country, Indians. And these young people are the ones who will eventually show what the institute can be. And wherever I go abroad, today it is America, Japan, or Europe, all people or most people know one institution in India today in science and engineering, particularly in research, that is Indian Institute of Science. I have been involved in many committees, all kinds of advisory bodies in science and technology. When I was chairman of the advisory council to Rajiv Gandhi. Of course, again, in the last few months, chairman of the science advisory committee to the cabinet. Mr. Gujarat is very enthusiastic, and I'm trying my best. Success and fame followed him in his years as the director of the Indian Institute of Science. For me, doing science has been a reward by itself. You don't need any other rewards. It so happens one gets medals, prizes and all that. They're also rewards. Science is not just a passion. Science, for me, is the way I can manage to live with hope, at the same time with excitement. You're eternally young. Even today, if his paper gets accepted somewhere in a prestigious journal, he feels as excited as if it is his first paper. That childlike quality has, I think, that has remained, and I think, to me, that is a wonderful thing. In 1989, Dr. C.N.R. Rao founded, with his chosen colleagues, one of Asia's most prestigious centers of science, the Jawaharlal Nehru Center for Advanced Scientific Research at Jakkur, on the outskirts of Bangalore. The center is testimony to a lifetime of achievement in science. Dr. Rao brings to the Nehru Center his years of frontier experience as chairman of the Science Advisory Council to Prime Minister Rajiv Gandhi and in authorship of more than 900 international science papers.
Dr. Rao is set to continue his search for the truth in his areas of physical chemistry among his beloved laboratories. Without this, I would not know how to live. If someday I'm asked, you can't do science, you just get out of all the laboratories and stay somewhere else, then I would not know how to live. Well, the flip side is one must get used to the idea that you have to understand that science means everything to him. It doesn't mean the family doesn't mean anything. It is just that he needs time to do his science. I don't remember a single day when he had to go and do shopping for vegetables or whatever. He's a very, very simple person. He has always kept the same schedule, same routine, and doesn't depend on others. He has always walked to his lab, and he is very, very impatient. He cannot suffer fools. In fact, I always feel there is no via media reaction to my husband. Either you like him intensely or you dislike him. I worry about India. Not because we have so much to worry about. Mainly because India is now caught in a situation where it has to compete with the best of the countries in science and technology. With America, Japan, it has become a competitive world. As far as I'm concerned, in the history of mankind, there has never been an instance where a country had to feed the poor, the large population of India, at the same time compete with the most advanced countries in science and technology. We are in that position. In the last few years, for some reason I find, interest in science and technology is coming down. And younger people are not taking to science. I hope young people will take to science, because the young people will determine what will happen to India. It is not as if others are going forward. It is as if we are going backward. Others may not be going forward. So the gap is increasing. Unless we do something very, very seriously, we will become the black sheep. However, we have the capability to be the front runners competing with the best in the world. I think the next 3-4 years will decide that. If we don't succeed in the 3-4 years, we can forget about India in science or in many other spheres. As far as I'm concerned, I've lived as a scientist last 40 years since I got my PhD and started doing work on my own. But as I told you before, I cannot do anything else other than science. I'll continue to do science. After 60, science has been wonderful for me. In fact, the best year of my research career has been 96-97. The best papers of my career I published in the last year, I think. So the kind of problems I'm working on, the kind of research I'm thinking about can take me for at least 10-15 years. By the time I'll be fairly old, I cannot think of anything beyond 10-15 years at a time. I have a lot of work to do. I think I'm yet to prove that I can still do better science than I have done in the past. As long as I can continue better science than I had done in the past, I'll continue to do science. I do hope I will end my, not only career, end my life only doing science.